ಕೃಷ್ಣ ಜನ್ಮಾಷ್ಟಮಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸ್ಕೊಡೋದಾದ್ರೆ, ನಿನ್ನ ತಂಗಿಯ ಗರ್ಭದಿಂದ ಹುಟ್ಟುವಂತಹ 8ನೇ ಶಿಶು ನಿನ್ನ ಅಂತ್ಯಕ್ಕೆ ಕಾರಣ ಆಗುತ್ತೆ. ಆಗ ಅವನಿಗೆ ಶಾಕ್ ಆಗುತ್ತಂತೆ. ಅಧರ್ಮ ತಾಂಡವ ಆಡ್ತಾ ಇದ್ದಾಗ ಜಗದೋದ್ಧಾರಕ ಶ್ರೀಕೃಷ್ಣ ಜನ್ಮ ತಾಳ್ತಾನೆ. ಯಾಕೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡ್ತೀವಿ? ಭಯದಿಂದ ಭಕ್ತಿ ಮಾಡಬೇಡಿ. ಕೃಷ್ಣನಿಗೂ ಈ ತುಳಸಿದು ಏನಾದ್ರೂ ಕಥೆ ಹೇಳ್ಬೋದಾ? ತುಳಸಿ ಶ್ರೀಮನ್ನಾರಾಯಣನಿಗೆ ಶಾಪ ಹಾಕಿರುವಂಥದ್ದು. ಕೃಷ್ಣನ ಸಂದೇಶಗಳನ್ನ ಸಾರವನ್ನ ನಾವು ಅಳವಡಿಸಿಕೊಳ್ಳಬಹುದು ಅನ್ನೋದಾದ್ರೆ, ಶ್ರೀಕೃಷ್ಣ ಒಬ್ಬ ವ್ಯಕ್ತಿಯಲ್ಲ, ಶಕ್ತಿ. ಈ ಮಂತ್ರ ಏನಿದೆ ಅದು ವೇದವಾಕ್ಯ ಅಂತ ಮಾಡ್ಕೊಂಡ್ಬಿಡಿ. 21 ಸಲ ಹೇಳಿ ಯಾರು ಮನೆಯಿಂದ ಹೊರಡ್ತಾರೆ ಅವರು ಕೃಷ್ಣನ 2 ರಹಸ್ಯ ಮಂತ್ರ ಬರುತ್ತೆ. ಇದನ್ನ ಮೆಡಿಟೇಷನ್ ಮಾಡ್ತಾ ಬಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.